ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೈಟಲ್ಲಿದ್ದೇವೆ. ಇದು 5ನೇ ದಿನನ 6ನೇ ದಿನ ಅಂತ ಮರ್ತೇ ಹೋಗಿದೆ. ನೋಡಿ, ಈ ರೂಮ್ ಇದು ಕಂಪ್ಲೀಟ್ ಆಯಿತು ಕೆಲಸ. ಈ ಥರ ಉಂಟು. ಈ ಕಲರ್ ಕಾಂಬಿನೇಷನ್. ಕೆಳಗೆದ್ದು ಸ್ಟಿಕ್ಕರ್ ತೆಗಲಿಲ್ಲ, ಯಾಕಂದರೆ ಪೈಂಟ್ ಸಿಂಗಲ್ ಕೋಟ್ ಆಗಲಿಕ್ಕೆ ಉಂಟು. ಹಾಗೆ ಸ್ಟಿಕ್ಕರ್ ಬಾಕಿ ಇಟ್ಟಿದ್ದೇನೆ. ಈ ರೀತಿ ಕಾಣ್ತದೆ. ಬಾತ್ರೂಮ್ ಡೋರ್ ಕೂಡ ಆಯಿತು ನೋಡಿ, ಡಿಜಿಟಲ್ ಡೋರ್ ಇದು. ಬೆಡ್ರೂಮ್ ವಾರ್ಡ್ರೋಬ್ ಇದು ಕಂಪ್ಲೀಟ್ ಆಯಿತು. ಕಿಚನ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲೊಂದು ಡೋರ್ ಉಂಟು. ನೋಡಿ, ಡಿಸೈನ್ ಒಳ್ಳೆ ಡಿಸೈನ್ ಇದು. ಮತ್ತು ಈ ರೂಮಲ್ಲಿ ಮೊನ್ನೆ ಕಂಪ್ಲೀಟ್ ಆಗಿದೆ. ಇದರ ಡೀಟೇಲ್ಡ್ ವಿಡಿಯೋ ನಿಮಗೆ RV ಅಲ್ಯೂಮಿನಿಯಂ ಚಾನಲಲ್ಲಿ ಸಿಗ್ತದೆ. ಫುಲ್ ಡೀಟೇಲ್ ರಿವ್ಯೂ ಅದರಲ್ಲಿ ಇರ್ತದೆ, ನೀವು ಅದರಲ್ಲಿ ನೋಡ್ಬೋದು. RV ಅಲ್ಯೂಮಿನಿಯಂ ತುಂಬ ಕೆಲಸ ಆಗಿದೆ. 5-6 ದಿನ ಆಯಿತು ಇಲ್ಲಿಗೆ ಬಂದು. ಇನ್ನು ಕಿಚನ್ ಕ್ಯಾಬಿನೆಟ್ ತೋರಿಸಿದ್ದೇನೆ 2-3 ದಿವಸದಿಂದ. ನಾವು ಬಂದ 2ನೇ ದಿನವೇ ಮುಗಿಸಿಬಿಟ್ಟಿದ್ದೇವೆ. ಇದು ನೋಡಿ, ಲಾಫ್ಟ್ 2 ದಿವಸದಲ್ಲಿ ಮುಗಿಸಿಬಿಟ್ಟಿದ್ದೇನೆ. ಯಾಕಂದರೆ ಅದು ಎಲ್ಲ ರೆಡಿಯಾಗಿತ್ತು, ಹಾಗೆ ಟೈಮ್ಗೆ ಮುಗಿಸ್ಲಿಕ್ಕೆ ಆಗಿದೆ. ರೆಡಿ ಆಗಲಿಲ್ಲ ಅಂದರೆ ಕಷ್ಟ ಆಗ್ತದೆ. ರೆಡಿ ಆದಂತ ಈಸಿ ಆಯಿತು. UPVC ವಿಂಡೋ ಆಗಿದೆ, ಎಲ್ಲ ಕಂಪ್ಲೀಟ್. ಸಿಲಿಕಾನ್ ಎಲ್ಲ ಹಾಕಿ ಗ್ಯಾಪ್ ಫಿಲ್ಲಿಂಗ್ ಎಲ್ಲ ಆಗಿದೆ. ಇಲ್ಲೊಂದು ವಿಂಡೋ ಉಂಟು, ಅದು ಕೂಡ ಕಂಪ್ಲೀಟ್ ಆಗಿದೆ. ನೋಡಿ, ಹೊರಗಿಂದ ಈ ಥರ ಕಾಣ್ತದೆ. ಮೇಲೆ ಹೋಗೋಣ. ಮೇಲೊಂದು ವಿಂಡೋ ಉಂಟು. ಸ್ಲೈಡಿಂಗ್ UPVC ವಿಂಡೋ ಹಾಕಿದರೆ ನಿಮಗೆ ಬೆನಿಫಿಟ್ ಏನಂತಂದರೆ ಈಸಿ ಮೇಂಟೆನೆನ್ಸ್, ಮತ್ತು ಇದರಲ್ಲಿ ನಿಮಗೆ ಟ್ರ್ಯಾಕ್ ಕ್ಲೀನ್ ಮಾಡಲಿಕ್ಕೆ ಈಸಿ. ಅಲ್ಯೂಮಿನಿಯಂ ಟ್ರ್ಯಾಕ್ ಥರ ನಿಮಗೆ ಸೆಂಟ್ರಲ್ಲಿ ಏನೂ ಇರೋದಿಲ್ಲ, ಇದು ಕ್ಲೀನ್ ಮಾಡಲಿಕ್ಕೆ ಈಸಿ. ಇಲ್ಲದಿದ್ದರೆ ನೀರು ಹಾಕಿದರೆ ಇದರೊಳಗಿಂದ ಕ್ಲೀನಾಗಿ ಹೋಗ್ತದೆ. ಲಾಕಿಂಗ್ ಸಿಸ್ಟಮ್ ಎಲ್ಲ ಒಳ್ಳೆಯದುಂಟು. 5mm ಗ್ಲಾಸ್ ಬರ್ತದೆ ಇದಕ್ಕೆ. 5mm ಗ್ಲಾಸ್ ಅಂದರೆ ಒಳ್ಳೆ ಸಿಕ್ನೆಸ್, ಏನಾಗುವುದಿಲ್ಲ ಗ್ಲಾಸ್ ಬೇಗದಲ್ಲಿ. ಬಟ್ಟೆ ಒಣಗಲಿಕ್ಕೆ ಹಾಕಿದ್ದೇನೆ ನಾನು. ಇಲ್ಲಿ ಉಂಟು. ಇವತ್ತು ಮೇಲೆ ಬರಲಿಕ್ಕೆ ಟೈಮ್ ಸಿಗಲಿಲ್ಲ. ಎಷ್ಟು ದಿವಸ ಆಗ್ತದೆ ಅಂತ ನೋಡಬೇಕು. ನಾಳೆ ಹೊರಡುವ ಪ್ಲ್ಯಾನ್ ಉಂಟು, ಇಲ್ಲದಿದ್ದರೆ ಕಷ್ಟ ಆಗ್ತದೆ. ನಾಳೆ ಹೊರಡಲಿಲ್ಲ ಅಂದರೆ. ಬಂದು ತುಂಬ ದಿನ ಆಯಿತು, ಇಲ್ಲಿದ್ದೇವೆ. ಇನ್ನು ಕೂಡ ಮಂಗಳವಾರದಿಂದ ಗ್ರಾನೈಟ್ ಕ್ಲೀನಿಂಗ್ಗೆ ಬರ್ತಾರೆ. ಹಾಗೆ ಮತ್ತೆ ಕೆಲಸ ಮಾಡಲಿಕ್ಕೆ ಹುಡುಗ ಆಗೋದಿಲ್ಲ ಇಲ್ಲಿ. ನೋಡೋಣ ಏನಾಗ್ತದೆ ಅಂತ. ಅಲ್ಯೂಮಿನಿಯಂ ಕಿಚನ್ ಕ್ಯಾಬಿನೆಟ್ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಕಿರಿಕಿರಿ ಇರೋದಿಲ್ಲ. ಪ್ಲೈವುಡ್ ಮಾಡಿದರೆ ನೀರಿಗೆ ಹೋಗ್ತದೆ, ಆ ರೀತಿ ಸಮಸ್ಯೆ ಎಲ್ಲ ಬರ್ತದೆ. ಇಲ್ಲೊಂದು ಚಿಕ್ಕ ಬಾಕ್ಸ್ ಮಾಡಿದ್ದೇವೆ, ಇದು ಕಂಟಿನ್ಯೂ ಮಾಡಲಿಕ್ಕೆ ಇಲ್ಲ ಸದ್ಯದಲ್ಲಿ. ಫ್ಯೂಚರಲ್ಲಿ ನೋಡೋಣ ಅಂತ ಬಿಟ್ಬಿಟ್ಟಿದ್ದೇವೆ. ನೋಡಿ, ಗ್ಲಾಸ್ ಹಾಕಿ ಡೋರ್. ಯಾವ ಥರದ್ದು ಗ್ಲಾಸ್ ಬೇಕಾದರೆ ಹಾಕ್ಬೋದು. ಬೇಕಾದ ಡಿಸೈನ್ ಗ್ಲಾಸ್ ಹೇಗೆ ಬೇಕಾದರೂ ಮಾಡ್ಬೋದು.
ನನ್ನ RV ಅಲ್ಯೂಮಿನಿಯಂ ಅಂತ ಚಾನಲ್ ಉಂಟು ನೋಡಿ, ಒಂದು ನಿಮಿಷ. ಇದೇ ಚಾನಲ್ RV ಅಲ್ಯೂಮಿನಿಯಂ. ಅದರಲ್ಲಿ ನೋಡಿ ನಮ್ಮದು ವರ್ಕಿದು ವೀಡಿಯೋಸ್ ಎಲ್ಲ ಉಂಟು. ಎಲ್ಲ ವೀಡಿಯೋಸ್ ಸಿಗ್ತದೆ ನಿಮಗೆ. ಅದಕ್ಕೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ ನಮಗೆ. ಇಂಟೀರಿಯರ್ ವರ್ಕಲ್ಲಿ ಚಿಕ್ಕ ಬ್ಲಾಗ್ ವೀಡಿಯೋ ಮಾಡ್ತಿದ್ದೇನೆ ನಾನು. ಸ್ವಲ್ಪ ಮನಸ್ಸು ತೋರಿಸಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಖಾಲಿ ನೋಡ್ತೀರಾ ಹೋಗ್ತೀರಾ ವೀಡಿಯೋಸನ್ನು, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಡೈನಿಂಗ್ ಹಾಲಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಫ್ರೆಶಪ್ ಟೈಮ್ ಅಂತೂ 10:45 ಆಯಿತು. ಇಲ್ಲೇ ತನಕ ಇಲ್ಲಿದ್ದೇವೆ, ಹೋಗಿ ಬರೋಣ. ಹಾಗೆ ಈಗ ಫ್ರೆಶಪ್ ಆಗಿ ಬಂದೆ. ಒಂದು ನನ್ನ ಮೊಬೈಲ್ ಕೈ ಜಾರಿ ಬಿದ್ದು ಡಿಸ್ಪ್ಲೇಲಿ ಕ್ರ್ಯಾಕ್ ಬಂದಿದೆ ನೋಡಿ. ಹೊಸ ಮೊಬೈಲ್ ನಾನು ತೆಗೆದು 2 ವರ್ಷ ಆಯಿತು, ಅದು ಕೂಡ ಏನಾಗಲಿಲ್ಲ. ಈಗ ಕ್ರ್ಯಾಕ್ ಬಂದಿದೆ ನೋಡಿ. 84,000 ಕೊಟ್ಟಿದ್ದೇನೆ. ಬೇಜಾರಾಗ್ತುಂಟು, ಏನು ಮಾಡೋದು, ಬಿದ್ದಾಯಿತು, ನನ್ನದೇ ಫಾಲ್ಟ್. ಡಿಸ್ಪ್ಲೇ ವರ್ಕ್ ಆಗ್ತುಂಟು, ನೋಡೋಣ ಏನಾಗ್ತದೆ ಅಂತ. ಡಿಸ್ಪ್ಲೇಗೆ ಕಾಸ್ಟ್ಲಿ ಸ್ಯಾಮ್ಸಂಗ್ ಅವ್ರದ್ದು, ಮಾತ್ರ ಒಳ್ಳೆಯದುಂಟು. ಆದರೆ ವರ್ಕ್ ಆಗ್ತುಂಟು. ಇಷ್ಟು ಕ್ರ್ಯಾಕ್ ಆಗಿದೆ ಆದರೂ ಕೂಡ ವರ್ಕ್ ಆಗ್ತುಂಟು ನೋಡಿ, ಅದೊಂದು ಒಳ್ಳೆಯ ವಿಷಯ. ಓಕೆ, ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೋಡಿಬಿಟ್ಟು ಹೋಗಬೇಡಿ. ಟೇಕ್ ಕೇರ್, ಬಾಯ್.